ಜೀವ. ಅಂತೂ ಸೂರ್ಯನ ಗೆದ್ಬಿಟ್ರಿ ಅಲ್ವಾ ಸರ್? ಅವ್ರ ಮಗಳನ್ನ ನಿಮ್ಮನೆ ಸೊಸೆ ಮಾಡ್ಕೋಬೇಕು ಅನ್ನೋ ನಿಮ್ಮ ಆಸೆ ಈಡೇರ್ತು. ಇನ್ನೂ ನೆರವೇರಿಲ್ಲ ಅರ್ಪಿತಾ. ಸಾಕ್ಷಿ ಅವರ ಅಪ್ಪ ಅಮ್ಮನ ಪ್ರೀತಿನ ಒದ್ದು ನಮ್ಮ ಮನೆ ಸೇರ್ವದಿಬೇಕು. ನಮ್ಮ ರಂಜಿತನ್ ಜೊತೆ ಮನೆ ಒಳಗೆ ಕಾಲಿಡಬೇಕು. ಆಗ್ಲೇ ಗೆದ್ದಿದ್ದೀನಿ ಅನ್ಕೋತೀನಿ. ಅದು ಆಗುತ್ತೆ ಬಿಡಿ ಸರ್, ನೀವು ತುಂಬಾ ಬುದ್ಧಿವಂತರು. ಯಾರ ಮುಖಾಂತರ ಯಾವ ಥರ ಕೆಲಸ ತೆಗೆಸ್ಬೇಕು ಅನ್ನೋದು ನಿಮ್ಮಿಂದ ಕಲಿಬೇಕು. ನೀವು ಯಾರನ್ನೂ ಸುಮ್ಮನೆ ಹೊಗಳೋರಲ್ವಲ್ಲ. ನಮ್ಮ ಕೆಲಸನೂ ಆಗ್ಬೇಕಲ್ವಾ ಸರ್? ಯಾಕೆ ಹಾಗಂತ ಇದ್ದೀರಾ? ಈಗ ನಿಮ್ದು ಅಂತ ಸಪರೇಟ್ ಫ್ಲಾಟ್ ಇದೆ, ಬ್ಯಾಂಕಲ್ಲಿ ಲಕ್ಷಗಟ್ಟಲೆ ಬ್ಯಾಲೆನ್ಸ್ ಇದೆ. ಅದರಲ್ಲೂ ನೀವು ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಬೇರೆ. ಬರೀ ಬಾಯಿ ಮಾತಿನಲ್ಲಿ ಪಾರ್ಟ್ನರ್ಶಿಪ್ ಆದ್ರೆ ಸಾಕಾ? ಡಾಕ್ಯುಮೆಂಟ್ಸ್ ರೆಡಿ ಆಗ್ತಾ ಇದೆ, ಇಷ್ಟರಲ್ಲೇ ಎಲ್ಲ ಲೀಗಲ್ ಆಗಿ ಹೋಗ್ಬಿಡತ್ತೆ. ಯು ಡೋಂಟ್ ವರಿ. ಅದ್ರ ಬಗ್ಗೆ ನಂಗೆ ವರಿ ಇಲ್ಲ ಸರ್. ನಾನು ನಿಮ್ಮ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ ಆಗದೆ ಹೋದ್ರೂ ನನಗೆ ಬೇಜಾರಿಲ್ಲ. ಆದ್ರೆ ಹತ್ತಿದ ಏಣಿನ ಓದಿಬಾರ್ದು ಅಷ್ಟೇ. ಏನ್ ಹಾಗಂದ್ರೆ? ಅಷ್ಟು ಬೇಗ ಎಲ್ಲದನ್ನು ಮರ್ತ್ಬಿಟ್ರ ರಂಜಿತ್? ಹಾ, ಸಾಕ್ಷಿ ಈ ಮನೆಗೆ ಸೊಸೆಯಾಗಿ ಬರೋದ್ರಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅನ್ನೋದು ನಿಮ್ಗೂ ಚೆನ್ನಾಗಿ ಗೊತ್ತು. ಸಾಕ್ಷಿ ನನ್ನನ್ನ ಲವ್ ಮಾಡೋ ಹಾಗೆ ಮಾಡು, ನೀನ್ ಹೇಳುವಂತ ಎಲ್ಲಾ ಕೆಲಸಗಳನ್ನು ಮಾಡ್ಕೊಡ್ತೀನಿ ಅಂತ ನೀವು ನನಗೆ ಪ್ರಾಮಿಸ್ ಮಾಡಿದ್ರಿ. ಈಗ ನಿಮ್ಗೂ ಸಾಕ್ಷಿಗೂ ಎಂಗೇಜ್ಮೆಂಟ್ ನಡೆಯೋಕೆ ಶುರು ಆಗ್ತಿದೆ. ನಾಳೆನೂ ನಾಡಿದ್ದು ಮದ್ವೆನೂ ಆಗುತ್ತೆ. ಸಾಕ್ಷಿ ಸಿಕ್ಕಿದ್ಲು ಅನ್ನೋ ಖುಷಿ ನಿಮ್ಗೆ, ಸೂರ್ಯನ ವಿರುದ್ಧ ಹಠ ಸಾಧಿಸದೆ ಅನ್ನೋ ಖುಷಿ ಅವ್ರಿಗೆ. ಆದ್ರೆ ನಿಮ್ಮಿಬ್ರು ಖುಷಿಗೂ ಕಾಂಟ್ರಿಬ್ಯೂಟ್ ಮಾಡ್ರೋ ನನಗೆ ಯಾವ ಖುಷಿ ಇದೆ? ಸೂರ್ಯ ಮಣ್ಣು ಮುಕ್ಕಿದ್ರೆ ನಿಮಗೂ ಖುಷಿ ಇದೆ ತಾನೇ? ಸೂರ್ಯನ ಜೊತೆಗೆ ನಾನು ಮಣ್ಣು ಮುಕ್ಬಾರ್ದಲ್ವಾ ಸರ್? ಏನ್ ಹಾಗಂದ್ರೆ? ನಿಮ್ ಕೆಲ್ಸ ಆಗ್ತಿದ್ದ ಹಾಗೆ ನನ್ನ ವಿಚಾರ ಮರ್ತೇ ಬಿಟ್ರಿ ಅಲ್ವಾ ಸರ್? ನಿಮ್ ಕೆಲ್ಸ ಆದ ತಕ್ಷಣ ನಿರೋಷ ಇರೋ ಆ ಶಿಶು ವಿಹಾರದ ಜಾಗನ ನನಗೆ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿದ್ರಿ. ಏನ್ ಯೋಚನೆ ಮಾಡ್ತಿದ್ದೀರಾ ಡ್ಯಾಡ್? ಈಗ ನಿರೋಷ ಪರ ಯುದ್ಧ ಮಾಡೋದಕ್ಕೆ ಆದಿತ್ಯ ಇಲ್ಲ. ನೀವು ಹೂವನ್ನಿ, ನಾಳೆನೆ ಹುಡುಗರನ್ನ ಕರ್ಕೊಂಡು ಹೋಗಿ ಡೀಲ್ ಮುಗಿಸ್ಕೊಂಡು ಬರ್ತೀನಿ. ತುಂಬಾ ಚಿಕ್ಕ ಜಾಗ, 1 ಎಕರೆ ಕೂಡ ಇಲ್ಲ. ಅದಕ್ಕಿಂತ ನಾನು ಬೇರೆ 2 ಎಕರೆ ಇರೋ ಜಾಗ ಕೊಡಿಸ್ತೀನಿ. ಓಕೆ? ಆಗಲ್ಲ, ನನಗೆ ನಿರೋಷ ಇರೋ ಜಾಗನೇ ಬೇಕು. ಅದೇ ಆ ಜಾಗನೇ ಯಾಕೆ ಬೇಕು ಅಂತ. ಯಾಕೆ ಅಂದ್ರೆ ನಿರೋಷ ಆ ಜಾಗದ ಪತ್ರ ನನ್ ಕೊಡೋಕ್ ಬಂದಾಗ ಆದಿತ್ಯ ಅವಾಯ್ಡ್ ಮಾಡ್ದ. ಸಾಲದಕ್ಕೆ ಅವತ್ತೆಲ್ಲರ ಮುಂದೆ ನನಗೊಂದು ಅವಮಾನ ಮಾಡ್ದ. ಅದಕ್ಕೆ ನನಗೆ ಆ ಜಾಗನೇ ಬೇಕು. ಅದಾಗಿ ಎಷ್ಟು ದಿನ ಆಯಿತು? ನಿಮಗೆ ಧಮಕಿ ಹಾಕಿದ ಆ ಆದಿತ್ಯ ಕೂಡ ನಡೆಯೋಕಾಗದೆ ಮಲ್ಕೊಂಡಿದ್ದಾನೆ. ಆ ನಿರೋಷ ಜಾಗ ಯಾಕೆ ಸರ್ ನಿರೋಷ ವಿಷಯ ಬಂದಾಗೆಲ್ಲ ಇಷ್ಟೊಂದು ಎಮೋಷನಲ್ ಆಗ್ತೀರಾ? ಅವಳೇ ನಿಮ್ಮ ಮಗಳ. ಆ ನಿರೋಷ ಅಲ್ಲಿ ಒಂದು ಶಿಶು ವಿಹಾರ ನಡೆಸ್ತಾ ಇದ್ದಾಳೆ. ಆ ಜಾಗ ಕಿತ್ಕೊಂಡ್ರೆ ಮಕ್ಕಳೆಲ್ಲಿ ಹೋಗ್ತಾರೆ ಹೇಳಿ? ನೀವ್ ಇಷ್ಟೊಂದು ಕರುಣಾಮಯಿ ಯಾವಾಗಾದ್ರಿ ಸರ್? ಈಗ ಆ ವಿಷಯ ಎಲ್ಲ ಬೇಡ ಅರ್ಪಿತಾ. ಬೇರೆ ಜಾಗ ಕೊಡ್ತೀನಿ ಅಂತ ಹೇಳಿದೀನಿ ತಾನೆ. ಯಾವ ಜಾಗದಲ್ಲಿ ಎಷ್ಟು ಎಕರೆ ಬೇಕು ಹೇಳಿ, ಕೊಡ್ತೀನಿ. ನಿರೋಷ ನಡೆಸ್ತಾ ಇರೋ ಶಿಶು ವಿಹಾರದ ಜಾಗ ನನಗೆ ಬೇಕೇ ಬೇಕು ಸರ್. ನಿಮಗೆ ಸೂರ್ಯನ್ ಗೆದ್ದ ಸಂಭ್ರಮ, ನನಗೆ ಆದಿತ್ಯನ್ ಗೆದ್ದ ಸಂಭ್ರಮ. ಈ ವಿಚಾರದಲ್ಲಿ ಚೌಕಾಸಿ ಇಲ್ವೇ ಇಲ್ಲ. ನನಗ್ ಬೇಕಾಗಿದ್ದ ಕೆಲಸ ನೀವು ಮಾಡ್ಕೊಡ್ಲಿಲ್ಲ ಅಂದ್ರೆ ಸೂರ್ಯನ್ ಮುಂದೆ ಹೋಗಿ ನಿಂತ್ಕೊಂಡು ರಂಜಿತ್ತು ನಿಮ್ಮ ಮಗ ಅಂತ ಹೇಳ್ತೀನಿ. ಯೋಚನೆ ಮಾಡಿ. ಅಪ್ಪ, ನಾನು ಹೇಳಮ್ಮ. ಆದಿತ್ಯ ಹೇಗಿದ್ದಾನಪ್ಪ? ಇಂಪ್ರೂವ್ ಆಗ್ತಾ ಇದ್ದಾನ? ನಿಧಾನಕ್ಕೆ ಇಂಪ್ರೂವ್ ಆಗ್ತಾ ಇದ್ದಾನಮ್ಮ. ಸದ್ಯಕ್ಕೆ ಕೈ ಕಾಲು ಆಡಿಸೋಷ್ಟ್ರ ಮಟ್ಟಿಗೆ ಬಂದಿದ್ದಾನೆ. ನಿನ್ನೆ ಅವ್ನು ಕೂತಿರೋ ಜಾಗಕ್ಕೆ ಒಂದು ಕೆರೆ ಹಾವು ಬಂದ್ಬಿಡ್ತು. ಅದು ನೋಡಿ ಹೆದರ್ಕೊಂಡು ಸರಕನ್ ಕಾಲು ಹೇಳ್ಕೊಂಡ. ಅಲ್ಲಿಂದ ಕೈ ಕಾಲು ಆಡಿಸ್ತಾ ಇದ್ದಾನೆ. ಇಲ್ಲಿ ಹೋಗಿದ್ರೆ ಅಷ್ಟು ಮಾಡೋಕ್ಕಾಗ್ತಿರ್ಲಿಲ್ಲ ಅವನ ಕೈಯಲ್ಲಿ. ಡಾಕ್ಟರ್ ಹೇಳ್ತಾ ಇದ್ರು ಅವರೇ ಬೇಕು ಅಂತ ಹಾವು ಬಿಟ್ಟಿದ್ದಂತೆ. ಅವ್ರು ಆ ರೀತಿ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಆದಿತ್ಯ ಏನಾದ್ರೂ ಹೆದರ್ಕೊಂಡ್ಬಿಟ್ರೆ? ಹಾಗೇನು ಆಗಲ್ಲಮ್ಮ. ಈ ಡಾಕ್ಟ್ರು ಈ ತರ ಕಾಯಿಲೆಗೆ ಬೇಕಾದಷ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ರು ಬರೀ ಔಷಧಿಯಿಂದಾನೇ ಗುಣ ಆಗಲ್ಲ, ಸೈಕಾಲಜಿಕಲ್ ಟ್ರೀಟ್ಮೆಂಟು ಕೊಡ್ಬೇಕಾಗತ್ತೆ ಅಂತ. ಅಪ್ಪ, ಬರೋ ಭಾನುವಾರ ಆರ್ಯ ಮತ್ತೆ ಸಾಕ್ಷಿ ಇಬ್ಬರದು ನಿಶ್ಚಿತಾರ್ಥ ಇದೆ. ಇಬ್ಬರದು ಒಟ್ಟಿಗೆ ನಿಶ್ಚಿತಾರ್ಥನ? ಹೌದು. ಅದನ್ನೇ ಆದಿತ್ಯಂಗೆ ಹೇಳೋಣ ಅಂತ ಫೋನ್ ಮಾಡಿದೆ. ಒಂದ್ ನಿಮಿಷ ಇರು, ಆದಿತ್ಯನ ಕಿವಿಗೆ ಫೋನ್ ಇಡ್ತೀನಿ, ನೀನೇ ಮಾತಾಡು. ಆದಿತ್ಯ,
ನಿಮ್ಮಮ್ಮ ಮಾತಾಡ್ಬೇಕಂತೆ ಕಣೋ, ಮಾತಾಡು. ಅದೇ ನೀನು ಹುಷಾರಾಗ್ತಿದೆ ಅಂತ ಅಪ್ಪ ಹೇಳಿದ್ರು ಕಣ. ಅದನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷ ಆಗ್ತಾ ಇದೆ. ಆದಷ್ಟು ಬೇಗ ಹುಷಾರಾಗಿ ಮನೆಗೆ ಬರೋ, ನೀನಿಲ್ದೆ ಮನೆಯಲ್ಲೇ ಬೇಕು ಅಂತಿದೆ. ಅದೇ ನಾಳಿದ್ದು ಭಾನುವಾರ ಆರ್ಯ ಮತ್ತೆ ಸಾಕ್ಷಿ ಇಬ್ರದ್ದು ನಿಶ್ಚಿತಾರ್ಥ ಕಣೋ. ನಿನ್ನೆಲ್ಲರೂ ಮಿಸ್ ಮಾಡ್ಕೋತಾ ಇದ್ದೀವಿ. ಇಷ್ಟೊತ್ತಿಗೆ ನೀನು ಚೆನ್ನಾಗಿದ್ದಿದ್ರೆ ನಿನ್ನ ನಿಶ್ಚಿತಾರ್ಥನೂ ಆಗ್ತಾ ಇತ್ತು. ಆದರೆ ನಿನ್ನ ಪರಿಸ್ಥಿತಿ ಸಮಾಧಾನ ಮಾಡ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಿದ್ದ ಆದಿತ್ಯ. ನಿನ್ನ ಕೋಪ, ಸೇಡು, ದ್ವೇಷ, ಆತ್ರ ಇದನ್ನೆಲ್ಲ ನಿನ್ನ ಬುದ್ಧಿ ಕೈಲಿ ಕೊಟ್ಟು ಈ ಪರಿಸ್ಥಿತಿಗೆ ತರ್ಕೊಂಡಿದ್ಯಾ. ಬೇಜಾರು ಮಾಡ್ಕೋಬೇಡ. ಹಾಸಿಗೆ ಮೇಲೆ ಇದ್ರು ಅಂತಾಳಲ್ಲ ಅಂತ ದುಃಖ ಆಗತ್ತೆ ಆದಿತ್ಯ. ತಾಯಿಗೆ ಮಕ್ಕಳು ಎಲ್ಲರಾಗೆ ಚೆನ್ನಾಗಿರ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಕಾಲಕ್ಕೆ ಏನೇನೆಲ್ಲ ಆಗ್ಬೇಕು ಅವೆಲ್ಲ ಆಗ್ಬೇಕು. ಅದಕ್ಕೆ ಹೇಳ್ದೆ, ಆದಷ್ಟು ಬೇಗ ಹುಷಾರಾಗಿ ಮನೆಗೆ ಬಾ ಮಗನೇ. ಎಲ್ಲ ಕಾಯ್ತಾ ಇರ್ತೀವಿ. ಹೇಳ್ತೀನಿ. ಅರೆ ಕ್ಯಾ ಬೇಟಿ, ಬ್ಯಾಗೆ ತಗೊಂಡ್ ಬಂದಿದ್ದೀ, ಎಲ್ಲಿಗೆ ಹೋಗ್ತಿ? ನಾನು ಆದಿತ್ಯ ಇರೋ ಹಳ್ಳಿಗೆ ಹೋಗ್ತಾ ಇದ್ದೀನಿ. ಅರೆ ಬೇಟಿ, ಆದಿತ್ಯ ನೋಡಕ್ಕೆ ನೀನ್ ಯಾಕೆ ಹೋಗ್ಬೇಕು? ಅವ್ನಿಗೆ ನೋಡಕ್ಕೆ ಅವ್ರಿಗೆ ಅಪ್ಪ ಅಮ್ಮ ಎಲ್ಲ ಇದ್ದಾರಲ್ಲ. ಅವ್ರಿದ್ರೆ ಏನಂತೆ? ಹಾಗಂತ ನಾನ್ ಸುಮ್ನೆ ಕೂತ್ಕೊಳಕ್ ಆಗೋದಿಲ್ಲ. ನಾನು ಅವನ್ನ ಮದ್ವೆ ಆಗ್ಬೇಕಾಗಿರೋಳು. ಬೇಟಿ, ನೀನ್ ಆದಿತ್ಯ ನೋಡಕ್ಕೆ ಹೋದ್ರೆ ನಿಮ್ ತಂದೆಗೆ ಬೇಜಾರಾಗೋದಿಲ್ಲ? ಯಾವನೋ ನನ್ನ ತಂದೆ? ಅವ್ರೇನಾದ್ರೂ ಬರ್ಲಿ, ಅವ್ರ ಗ್ರಾಚಾರ ಬೆಳೆಸ್ಬಿಡ್ತೀನಿ. ನಾನು ಇಷ್ಟಪಟ್ಟಿರೋ ಹುಡ್ಗ ಅಲ್ಲಿ ಹುಷಾರ್ ತಪ್ಪಿ ಆಸ್ಪತ್ರೆಯಲ್ಲಿ ಇದ್ದಾನೆ ಅಂದ್ರೆ ನಾನು ಅವನ್ನ ನೋಡಕ್ ಹೋಗೋದ್ ಬೇಡ್ವಾ? ಇಷ್ಟು ವರ್ಷ ನನ್ನ ನೋಡಕ್ ಬರ್ದೇ ಇರೋರು ಈಗ ಬಂದು ನನ್ ಮೇಲೆ ತಂದೆ ಹಾಕಿ ಚಲಾಯಿಸ್ತಾರ. ಹಾಗೇನಾದ್ರೂ ಇದ್ರೆ ಹೇಳಿ. ಅವ್ರ ಗ್ರಾಚಾರ. ಓ ಸಾರಿ ಸರ್, ನೀವ್ ಯಾವಾಗ ಬಂದ್ರಿ? ನಿನ್ನ ತಂದೆನ ಬೈತಾ ಇದ್ಯಲ್ಲ, ಆಗ ಬಂದೆ. ನಿನ್ನ ತಂದೆ ಮೇಲೆ ನಿನಗೆ ಯಾಕೆ ಅಷ್ಟೊಂದು ಕೋಪ? ಕೋಪ ಮಾಡ್ಕೊಳ್ದೆ ಏನ್ ಮಾಡ್ಲಿ ಸರ್? ಇಷ್ಟು ವರ್ಷ ನನ್ನ ತಂದೆ ಆಗಿ ಜವಾಬ್ದಾರಿ ತಗೋಬೇಕಾಗಿದ್ದ ಮನುಷ್ಯ ಯಾವುದು ತಗೊಳ್ಳಿಲ್ಲ. ಆದ್ರೆ ಇದ್ದಕ್ಕಿದ್ದಾಗೆ ನನ್ನ ಲೈಫಲ್ಲಿ ಪ್ರತ್ಯಕ್ಷ ಆಗಿ ನಾನು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳಕ್ ಹೇಗ್ ಸಾಧ್ಯ? ಇದು ಸರಿನಾ? ನೀವೇ ಹೇಳಿ ಸರ್. ಖಂಡಿತ ತಪ್ಪಮ್ಮ. ಮಕ್ಕಳನ್ನ ಈ ಥರ ಕಂಟ್ರೋಲ್ ಮಾಡೋ ಪೇರೆಂಟ್ಸ್ ಕಂಡ್ರೆ ನನಗಾಗಲ್ಲ. ಮಕ್ಕಳು ಚಿಕ್ಕವರಾಗಿದ್ದಾಗ ತಪ್ಪು ಮಾಡಿದರೆ ತಿದ್ದಿ ಬುದ್ಧಿ ಹೇಳಬೇಕು. ದೊಡ್ಡವರಾದ್ಮೇಲೂ ಕಂಟ್ರೋಲ್ ಮಾಡೋದು ತಪ್ಪು. ನೋಡಿದ್ರ ಚಾಚಾ, ಇವ್ರು ಎಷ್ಟು ಒಳ್ಳೆಯವ್ರಂತ. ನನಗೆ ಈ ತರ ಅಪ್ಪ ಸಿಗ್ಬೇಕಿತ್ತು. ಅದನ್ ಬಿಟ್ಟು ಮುಖ ತೋರಿಸಿರೋ ಅಪ್ಪ ನನಗ್ ಬೇಡವೇ ಬೇಡ. ನಾನು ನಿನ್ನ ಮಗಳು ಅಂತ ಒಪ್ಕೊಂಡಿದ್ದೀನಲ್ಲಮ್ಮ. ಬೇಟಿ, ಇವನ್ನ ನೀನು ತಂದೆ ಅನ್ಕೋ. ಬೇಕಾದ್ರೆ ನಿನ್ನ ಆ ತಂದೆ ಇದ್ದಾರಲ್ಲ, ಅವ್ರಿಗೆ ಮರ್ತು ಬಿಡು. ನೋಡು ನಿರೋಷ, ನೀನು ನನ್ನನ್ನ ತಂದೆ ಅಂದ್ಕೋಬಹುದು. ಹಾಗಂದ್ಕೊಂಡ್ರೆ ನನಗೆ ತುಂಬಾನೇ ಖುಷಿ ಆಗತ್ತೆ. ನಿನ್ನ ತಂದೆ ನಿನಗೆ ಏನೇನು ಮಾಡಬೇಕು ಅಂದ್ಕೊಂಡಿದ್ರೋ ಅದೆಲ್ಲ ನಾನು ಮಾಡ್ತೀನಿ. ನಿನಗೊಬ್ಬ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ತೀನಿ. ಹುಡುಗನ್ ನೋಡೋ ಅವಶ್ಯಕತೆ ಇಲ್ಲ ಸರ್. ನಾನು ಆಗ್ಲೂ ಒಂದು ಹುಡುಗನ್ ಇಷ್ಟಪಟ್ಟಾಗಿದೆ. ನಾನು ಆದಿತ್ಯನ ಇಷ್ಟಪಡ್ತಾ ಇದ್ದೀನಿ, ಅದು ನಿಮ್ಗೂ ಗೊತ್ತು. ಜೊತೆ ನಾನು ಮದುವೆ ಮಾಡಿಸಿ ಸಾಕು. ಈ ಚಾಚಾ ಯಾಕೋ ಜವಾಬ್ದಾರಿ ಕಳ್ಕೊಂಡ್ರೆ ಸಾಕು ಅಂತಿದ್ದಾರೆ. ಅರೆ ಅದು ಹಾಗಲ್ಲ ಬೇಟಿ, ನೀನು ಆದಿಗೆ ಶಾದಿ ಆಗೋದು ಬೇಡ. ಇವರು ನಿನ್ಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತಾರೆ. ಚಾಚಾ ಪ್ಲೀಸ್, ಪದೇ ಪದೇ ವಿಷಯ ಹೇಳಿ ನನಗೆ ಕೋಪ ತರಿಸ್ಬೇಡಿ. ನನ್ ಮದ್ವೆ ಅಂತ ಆದ್ರೆ ಅದು ಆದಿತ್ಯನ್ ಮಾತ್ರ, ಇಲ್ಲ ಅಂದ್ರೆ ನನ್ ಮದ್ವೆನೇ ಆಗಲ್ಲ. ನೋಡಿ ಸರ್, ಇವ್ರಿಗೆ ಆದಿತ್ಯನ್ ಕಂಡ್ರೆ ಸ್ವಲ್ಪನೂ ಆಗಲ್ಲ. ರೋಷ, ನಿನ್ನನ್ನ ನಾನು ಮಗಳು ಅಂತ ಒಪ್ಕೊಂಡ ಮೇಲೆ ನೀನು ನನ್ನನ್ನ ತಂದೆ ಅಂತ ಒಪ್ಕೋಬೇಕಲ್ವಾ? ಒಪ್ಕೊಂಡಿದ್ದೀನಲ್ಲ ಸರ್. ನೀನು ನನ್ನನ್ನ ತಂದೆ ಅಂತ ಒಪ್ಕೊಂಡಿದ್ದಿದ್ರೆ ಸರ್ ಅಂತ ಕರಿತಿರ್ಲಿಲ್ಲ, ಅಪ್ಪ ಅಂತ ಕರಿತಿದ್ದೆ. ಸಾರಿ ಅಪ್ಪ. ಯಾಕಮ್ಮ ಕಣ್ಣೀರು? ಯಾಕೋ ಗೊತ್ತಿಲ್ಲ ಸರ್, ನಿಮ್ಮನ್ನ
ಅಪ್ಪ ಅಂದ ತಕ್ಷಣ ನನ್ನ ಮೈಯೆಲ್ಲ ಚೂ ಬಂದೋಯ್ತು. ಬೇಟಿ, ಯಾಕೆಂದ್ರೆ ಇವರು ನಿನ್ಗೆ ನಿಜವಾದ ತಂದೆ, ಅದಕ್ಕೆ ನಿನ್ಗೆ ಹಾಗೆ ಆಗ್ತೈತೆ. ಏನ್ ಹೇಳ್ತಿದ್ದೀರಾ ಚಾಚಾ? ಅದು 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 ಹಿಂದೆ ಯಾವುದೋ ಜನ್ಮದಲ್ಲಿ ನಾನು ನೀನು ತಂದೆ ಮಗಳಾಗಿದ್ವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ ನದೀರ್? ಹಾ ಸಾಬ್. ನೀವು ನನ್ನನ್ನ ಆದಿತ್ಯನ ಜೊತೆ ಮದ್ವೆ ಮಾಡಿಸ್ತೀರಲ್ವಾ ಅಪ್ಪ? ಆದಿತ್ಯನ ಜೊತೆ ಬೇಡ ಬೇಟಿ. ಅವಳು ಇಷ್ಟಕ್ಕೆ ಯಾಕೆ ಬೇಡ ಅಂತಿದ್ದೀರಾ ನದೀರ್? ಅವಳು ಆದಿತ್ಯನ ಮದುವೆ ಆದ್ರೆ ಏನ್ ತಪ್ಪು? ಸಾಬ್, ಆದಿತ್ಯಗೆ ಕೈಕಾಲು ಆಡ್ಸಕ್ ಆಗೋದಿಲ್ಲ, ಅದಕ್ಕೆ. ಈಗ ಅವನಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂದ್ಕೊಂಡು ಅವಳು ಅವನು ಇಷ್ಟಪಡ್ತಿದ್ರು ಮರ್ತು ಬಿಡ್ಬೇಕಾ ನದೀರ್? ಈಗ ನಾಳೆ ನಿಮ್ಮ ಹೆಲ್ತ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವಳು ನಿಮ್ಮನ್ನು ಮರ್ತು ಬಿಡ್ಬೇಕಾ? ಏನ್ ಮಾತಾಡ್ತಿದ್ದೀರಾ ನದೀರ್? ಕರೆಕ್ಟ್ ಡ್ಯಾಡಿ, ಹಾಗೇಳಿ ಇವ್ರಿಗೆ. ಬೇಟಿ ಅಲ್ಲ, ನೀವು ಸುಮ್ಮನೆ ಇರಿ ನಜೀರ್. ನೋಡು ಮಗಳೇ, ನೀನೇನು ಯೋಚನೆ ಮಾಡಬೇಡ. ಆದಿತ್ಯನ ಜೊತೆಗೆ ನಾನು ನಿನ್ನ ಮದುವೆ ಮಾಡಿಸ್ತೀನಿ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡಿದೆ ಸರ್. ಆಜಾದ್ ನಗರಲ್ಲಿರೋ ಒಂದು ಗ್ಯಾರೇಜ್ಗೆ ಯಾರನ್ನೋ ಮೀಟ್ ಮಾಡಕ್ ಹೋಗಿದ್ರು ಸರ್. ಅವ್ರು ಏನೇನು ಮಾತಾಡಿದ್ರು ಕೇಳಿಸ್ಕೊಳಕ್ ಆಗ್ಲಿಲ್ಲ ಸರ್. ಆದ್ರೆ ಅವ್ರ ಫೋಟೋನ ಟೆಲಿಗ್ರಾಮಲ್ಲಿ ಕಳ್ಸಿದೀನಿ, ನೋಡಿ. ಥ್ಯಾಂಕ್ ಯು. ರಂಜಿತ್, ರಂಜಿತ್, ಆಗ್ಲಿಂದ ತಿಂಡಿ ಕರಿತಾ ಇದ್ದೀನಲ್ಲೋ, ಯಾಕೆ ಕೇಳಿಸ್ದೇನೋ ಒಂಥರ ನಿಂತಿದ್ಯಾ? ನಂಗೆ ತಿಂಡಿ ಬೇಡಮ್ಮ, ಬೇಡ. ಯಾಕೋ, ಏನಾಯ್ತು? ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಸಾಕ್ಷಿ ಜೊತೆ ಏನಾದ್ರು ಜಗಳ ಗಿಗ್ಲ ಮಾಡ್ಕೊದ್ಯಾ? ಇಲ್ಲ. ಮತ್ತೆ ಏನು ಇಲ್ಲಮ್ಮ. ನೋಡು ರಂಜಿತ್, ನೀ ಸ್ವಲ್ಪ ಮಂಕಾಗಿದ್ರು ನನ್ಗದನ್ನ ಸಹಿಸ್ಕೊಳಕ್ ಸಾಧ್ಯ ಇಲ್ಲ ಕಣೋ. ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಜೀವನ ಪೂರ್ತಿ ಬರೀ ನಮ್ಮ ಸಂತೋಷಕ್ಕೋಸ್ಕರನೇ ಬದುಕ್ಬಿಟ್ಟಿಯಲ್ಲಮ್ಮ. ಅಕಸ್ಮಾತ್ ಏನಾದ್ರೂ ನಿನಗೆ ಅನ್ಯಾಯ ಆಗ್ತಿದೆ ಅಂತ ಗೊತ್ತಾದ್ರೆ ಏನ್ ಮಾಡ್ತೀಯ ನೀನು? ನನ್ನ ಮಗ ಇರ್ಬೇಕಾದ್ರೆ ನನಗೆ ಯಾವ ಅನ್ಯಾಯ ಆಗಕ್ ಸಾಧ್ಯನೋ? ಈ ನಂಬಿಕೆನ ನಾನು ಖಂಡಿತ ಉಳಿಸ್ಕೊತೀನಮ್ಮ. ಎಲ್ಲಿಗೆ ಹೋಗ್ತಿದೀಯ ರಂಜಿತ್? ನನಗೆ ಬೇಕಾದವರೊಬ್ರು ಸತ್ ಹೋದ್ರು ತಿಥಿ ಮಾಡಿ ಬರ್ತೀನಮ್ಮ. ಹಲೋ, ಎಲ್ಲಿದ್ದೀರಾ ನೀವು? ಈಚೆ ಇದ್ದೀನಿ. ಆ ಆಚೆ ಅನ್ನೋ ಜಾಗಕ್ಕೆ ಒಂದು ಹೆಸರಿರುತ್ತೆ ಅಲ್ವಾ? ಯಾಕೋ ಇಷ್ಟು ರೂಢಾಗಿ ಮಾತಾಡ್ತಾ ಇದೀಯಾ? ನಿಮ್ಮ ಹತ್ರ ಮಾತಾಡ್ಬೇಕು ನಾನು. ಇನ್ನು ಅರ್ಧ ಗಂಟೆಯಲ್ಲಿ ಮನೆಗೆ ಬರ್ತೀನಿ. ಮನೇಲಿ ಆಗಲ್ಲ, ಆಚೆನೆ ಮಾತಾಡ್ಬೇಕು. ಯಾಕೆ? ಸಿಗಬೇಕು ಅಷ್ಟೇ. ನಿಮ್ಮ ಮಕ್ಕಳಲ್ಲಿ ಎಲ್ರಿಗಿಂತ ದೊಡ್ಡೋರು ಯಾರು? ಆದಿತ್ಯ. ಹೌದು ತಾನೆ? ಆದಿತ್ಯನ್ ಬಿಟ್ಟು ಆರ್ಯ ಸಾಕ್ಷಿ ಎಂಗೇಜ್ಮೆಂಟ್ ಮಾಡ್ತಿದ್ದೀರಂತೆ, ನ್ಯಾಯನಾ ಇದು? ಇದ್ರ ಬಗ್ಗೆ ನನಗೂ ನೋವಿದೆ ನಿರೋಷ. ಯಾರಿಗೂ ಹೇಳೋಕ್ಕಾಗದೆ ಕೊರಗ್ತಾ ಇದ್ದೀನಿ. ಆದಿತ್ಯ ಈಗಿರೋ ಪರಿಸ್ಥಿತಿಲಿ ನಿಮ್ಮ ಎಂಗೇಜ್ಮೆಂಟ್ ಮಾಡಿ ಅಂತ ನಾನು ಹೇಗೆ ಕೇಳಲಿ? ಈಗಲೂ ಅದೇ ಮಾತೇ ಹೇಳ್ತೀನಿ. ನಿನ್ನ ಬೇಜಾರು ನನಗೆ ಅರ್ಥ ಆಗುತ್ತೆ. ಆದರೆ ಆದಿತ್ಯ ಹುಷಾರಾಗೋವರೆಗೂ ಸಾಕ್ಷಿ ಆರ್ಯನ್ ಎಂಗೇಜ್ಮೆಂಟ್ ಮಾಡದೇ ಇರೋಕ್ಕಾಗಲ್ಲ. ಈ ಹಿಂದೆನೇ ಅವರಿಬ್ಬರು ಎಂಗೇಜ್ಮೆಂಟ್ ಆಗಬೇಕಾಗಿತ್ತು. ಯಾವುದಾದ್ರೂ ಕಾರಣಗಳಿಂದ ಮುಂದೆ ಹಾಕ್ತಾ ಬಂದೆ. ಸಾಕ್ಷಿ ಒಬ್ಬಳನ್ನೇ ಮನೇಲಿ ಇಟ್ಕೊಂಡು ಆರ್ಯನ್ ಒಬ್ಬನ ಎಂಗೇಜ್ಮೆಂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸಾಕ್ಷಿ, ರಂಜಿತ್, ಆರ್ಯ, ಅನುಷನ ಎಂಗೇಜ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಾಕ್ಷಿ ರಂಜಿತ್ ಎಂಗೇಜ್ಮೆಂಟಾ? ಇದಕ್ಕೆ ನೀವು ಒಪ್ಕೊಂಡ್ರಾ? ಬೇರೆ ದಾರಿ ಇಲ್ಲ ನಮ್ಗೆ, ಅದಕ್ಕೆ ಒಪ್ಕೊಂಡ್ವಿ. ಆದಿತ್ಯನ್ಗೆ ರಂಜಿತ್ನ ಕಂಡ್ರೆ ಆಗಲ್ಲ. ಅವನಿಗೆ ವಿಷಯ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾನೆ ಅಂಕಲ್. ಅದಕ್ಕೆ ಅವನಿಗೆ ಈ ವಿಷಯ ಗೊತ್ತಾಗದೇ ಇರೋ ಥರ ಮೇಂಟೈನ್ ಮಾಡಿದ್ದೀವಿ. ನೀನು ಹಾಗೆ ಇದ್ಬಿಡಿ. ಆದಿತ್ಯನ ಕಂಡೀಷನ್ ಸುಧಾರಿಸ್ಲಿ.
ಆಮೇಲೆ ನಿಮ್ಮಿಬ್ಬರು ಮದುವೆನ ಖಂಡಿತ ಮಾಡ್ತೀವಿ. ಆ ಚಿದಂಬರಂ ಕೂಡ ಇದೇ ಮಾತು ಹೇಳಿದ್ರು. ಆದರೆ ನಾನು ಮದುವೆ ಆಗೋ ಥರ ಕಾಣ್ತಾನೆ ಇಲ್ಲ. ಚಿದಂಬರಂ ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದ. ಹೌದು ಅಂಕಲ್. ಅವನಲ್ಲಿ ಸಿಕ್ಕಿದ್ದ ನಿನಗೆ? ನಮ್ಮ ಚಾಚಾ ಅಂಗಡಿ ಹತ್ರ ಬಂದಿದ್ರು. ನನ್ನ ನೋಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿದ್ರು. ಮುಂಚೆಯಿಂದನೂ ನನ್ನ ಮಗಳು ಥರ ಅಂತ ಅಂತಿರ್ತಾರೆ. ಚಿದಂಬರಂ ಒಳ್ಳೆ ಮನುಷ್ಯ ಅಲ್ಲ, ಅವನನ್ನು ನಂಬೇಡ. ನಿನ್ನಿಂದ ಯಾವುದೋ ಕೆಲಸ ಆಗಬೇಕಾಗಿರುತ್ತೆ, ಅದಕ್ಕೆ ಬಂದಿರ್ತಾವೆ. ನಿಮ್ಮ ಚಾಚಾ ಏನಂದ್ರು ಚಿದಂಬರಂ ಮಾತಿಗೆ? ಅಲ್ಲಿವರೆಗೂ ನಾನು ಆದಿತ್ಯನ ಮದುವೆ ಆಗೋಕ್ಕೆ ಅಪೋಸ್ ಮಾಡ್ತಿದ್ದಿದ್ದು ನನ್ನ ಚಾಚಾ ಈಗ ಇದ್ದಕ್ಕಿದ್ದಾಗ ಚಿದಂಬರಂ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರು. ಸೂರ್ಯವ್ರೆ, ಎಲ್ಲೋ ಏನೋ ತಪ್ಪು ನಡೀತಿದೆ ಅಂತ ನನಗನ್ನಿಸ್ತಾ ಇದೆ. ಏನು ಹೇಳ್ತಿದ್ದೀರ? ಹೌದು ಸೂರ್ಯವ್ರೆ, ಚಿದಂಬರಂಗೆ ಆದಿತ್ಯನ ಕಂಡ್ರೆ ಆಗಲ್ಲ. ಇವ್ ನಜೀರ್ ಚಾರ್ಜಂಗೆ ನಿರೋಷ ಆದಿತ್ಯನ ಮದುವೆ ಆಗ್ತಿರೋದು ಇಷ್ಟ ಇಲ್ಲ. ಚಿದಂಬರಂ ಇವರಿರೋ ಜಾಗಕ್ಕೆ ಹುಡ್ಕೊಂಡು ಬಂದು ಆದಿತ್ಯನ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ ಅಂದರೆ ನನಗೆ ಯಾಕೋ ನಂಬಕ್ಕೆ ಆಗ್ತಾ ಇಲ್ಲ. ಇದರಲ್ಲಿ ನಜೀರ್ ಚಾಚಾ ಚಿದಂಬರಂ ಜೊತೆ ಇನ್ವಾಲ್ವ್ ಆಗಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಇಲ್ಲಮ್ಮ, ನಮ್ಮ ನಜೀರ್ ಚಾಚಾ ತುಂಬ ಒಳ್ಳೆಯವರು. ಅವ್ರ ಹತ್ರ ದುಡ್ಡಿನ ಆಸೆಗೆ ಯಾರ ಮಾತು ಕೇಳಲ್ಲ. ಇರ್ಬೋದು ನಿರೋಷ, ಚಿದಂಬರಂಗೆ ಯಾವುದೇ ಕಾರಣಕ್ಕೂ ಆದಿತ್ಯನ ಬಗ್ಗೆ ಸುಳ್ಳು ಕೊಡಬೇಡ. ನಿಮ್ಮ ಚಾಚಂ ಕೂಡ. ಸರಿ. ಮಾತಾಡಿದ್ರ ನಿರೋಷ ಹತ್ರ? ಹಾ, ಮಾತಾಡ್ದೆ. ಒಪ್ಕೊಂಡ್ಲ ಜಮೀನ್ ಕೊಡಕ್ಕೆ? ಇಲ್ಲ ರಂಜಿತ್, ಒಪ್ಕೊಳ್ಳಿಲ್ಲ. ಯಾಕೆ? ಯಾಕೆ ಅಂದ್ರೆ ಏನ್ ಹೇಳಿ, ಅದು ಅವಳ ಜಮೀನು, ಅವಳ ಹೆಸರಲ್ಲಿದೆ, ಅವಳ ಇಷ್ಟ. ಅವಳು ಕೊಡಲ್ಲ ಅಂದ ತಕ್ಷಣ ನೀವು ಸುಮ್ಮನೆ ಬಂದ್ಬಿಟ್ರಾ? ಇಲ್ಲ. ಮತ್ತೇನ್ ಮಾಡಿದ್ರಿ? ಕೊಡಲ್ಲ ಅಂದ ತಕ್ಷಣ ತುಂಬಾ ಕೋಪ ಬಂತು. ಆ ನದೀರ್ಗೆ 2 ತೆಗೆದು ಬಾರಿಸ್ತೆ ನೋಡು. ಆಮೇಲೆ ಅವಳಿಗೂ 1-2 ಬಾರಿಸ್ತೆ. ಓ, ನಿರೋಷಾಗೂ ಹೊಡೆದ್ರಾ? ಹಾ, ಮತ್ತೆ ಬಿಡ್ತೀನಾ? ನೀವು ಅವರಿಬ್ರಿಗೂ ಹೊಡೆದ ಮೇಲೂ ಅವ್ರು ನಿಮ್ಗೆ ಜಮೀನ್ ಕೊಡೋದಕ್ಕೆ ಒಪ್ಕೊಳ್ಳಿಲ್ಲ? ಇಲ್ಲ ಕಣೋ, ತುಂಬಾ ಹಠ ಮಾಡಿದ್ರು. ಇನ್ ಜಾಸ್ತಿ ಹೊಡೆದು ಬಡ್ದು ಮಾಡಿದ್ರೆ ಪೊಲೀಸ್ ಕೇಸ್ ಆಗತ್ತೆ ಅಂತ ಹಾಗೆ ಬಂದ್ಬಿಟ್ಟೆ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳ್ತೀರಾ? ಇದೇನು ಹೀಗ್ ಕೇಳ್ತೀಯಾ? ನಾನು ಯಾವತ್ತಾದ್ರೂ ನಿನ್ನ ಹತ್ರ ಸುಳ್ಳು ಹೇಳಿದ್ದೀನಾ? ನಿರೋಷ ನಿಮ್ಗೆ ಏನಾಗ್ಬೇಕು? ಇದೇನೋ ಅಸಂಬದ್ಧ ಪ್ರಶ್ನೆ ಕೇಳ್ತೀಯಾ? ಅವಳು ನನಗೇನಾಗ್ಬೇಕು? ಏನೂ ಇಲ್ಲ. ನಿಜ ಹೇಳಿ. ನಿಜ ಹೇಳ್ತಿದ್ದೀನಿ ಕಣೋ. ಸುಳ್ಳು ಸುಳ್ಳು. ಆ ನಿರೋಷ ಜಾಗ ಉಳಿಸ್ಕೊಳ್ಳೋಕೆ ಆದಿತ್ಯ ನಿಮ್ಮ ಹತ್ರ 5 ಲಕ್ಷ ಕೇಳಿದ್ರೆ ತಕ್ಷಣ ಎತ್ಕೊಡ್ತೀರಾ? ಆ ಧರಣಿಂದ ಆದಿತ್ಯ ಹಿಡಿಯೋಕೆ ನಿರೋಷ ಮನೆಗೆ ಹೋಗೋವಾಗ ಅವಳಿಗೆ ಮಾತ್ರ ಏನು ತೊಂದರೆ ಆಗ್ಬಾರ್ದು ಅಂತ ಹೇಳ್ಕೊಡ್ತೀರಾ? ಆ ನಿರೋಷ ಮದುವೆ ಆಗ್ಬೇಕಿರೋ ಹುಡುಗ ಆದಿತ್ಯನಿಗೆ ಹೊಡೆದು ಅವನನ್ನ ಜೀವಂತ ಹೆಣ ಮಾಡ್ತೀರಾ? ಆದ್ರೂ ನಿಮ್ಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಅಂತ ನಾವು ನಂಬೇಕು ಅಲ್ಲ? ಯಾರೋ ಗುರ್ತು ಪರಿಚಯ ಇಲ್ದಿರೋ ಹುಡುಗಿಗೋಸ್ಕರ ನೀವು ಇಷ್ಟೆಲ್ಲ ಮಾಡ್ತೀರಾ? ನೀವೇನು ಅವಳನ್ನ ಇಟ್ಕೊಂಡಿದ್ದೀರಾ? ಬಾಯಿಗ ಬಂದಾಗ ಮಾತಾಡಿದ್ರೆ ಮಗ ಅನ್ನೋದು ಮರಿಬೇಕಾಗತ್ತೆ. ಸಾರಿ ರಂಜಿತ್, ರಿಯಲಿ ಸಾರಿ. ಯಾವಳೋ ಬೀದಿಲ್ ಹೋಗೋಳಗೋಸ್ಕರ ಸ್ವಂತ ಮಗನ್ನೇ ಸಾಯಿಸೋದಕ್ಕೆ ರೆಡಿ ನೀವು? ಹಾಗಲ್ಲ ಕಣೋ, ಸುಮ್ಮನೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಾ ಇದ್ರೆ ಕೋಪ ಬರಲ್ವಾ ಹೇಳು? ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿಲ್ಲ. ಏನಿದು? ಇದನ್ನ ನೋಡಿ ನಾನು ಏನ್ ಅನ್ಕೋಬೇಕು ಅಂತ ನೀವೇ ಹೇಳಿ. ಇದೇನಿದು ರಂಜಿತ್? ನಿನ್ನ ತಂದೆ ಹಿಂದೆನೆ ಡಿಟೆಕ್ಟಿವ್ಗಳನ್ನ ಬಿಟ್ಟಿದ್ಯಾ? ಅಪ್ಪ ಆದವನು ಮನೇಲಿ ವಿಷಯ ಮುಚ್ಚಿಟ್ಟು ಕಂಡ್ ಹುಡುಗಿರ ಜೊತೆ ಸುತ್ತಾಡ್ತಿದ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ಅವಳು ನನ್ನ ಮಗಳ ಥರ. ಅಂದ್ರೆ ಮಗಳ ಥರ ಅಂದ್ರೆ ಮಗಳ ಥರ ಅಷ್ಟೇ. ನಾನ್ ನಂಬಲ್ಲ. ನಿರೋಷ ನಿಮ್ಗೆ ಸ್ವಂತ ಮಗಳು ಅಂತ ನನಗನ್ನಿಸ್ತಾ ಇದೆ. ಅಮ್ಮ ಇನ್ನೋಸೆಂಟು ಅಂತ ಅವಳಿಗೆ ಮೋಸ ಮಾಡ್ತಾ ಇದ್ದೀರಾ? ಈಗಲೇ ಈ ವಿಷಯನ ಅಮ್ಮನಿಗೆ ಹೇಳ್ತೀನಿ. ಸರಿ ಹೇಳು, ನೀನು ನನ್ನ ಮಗ ಅಂತ ಸೂರ್ಯನಿಗೆ ಹೇಳ್ತೀನಿ.
ಆಗ ಸೂರ್ಯ ಸಾಕ್ಷಿನ ನಿನಗೆ ಮದುವೆ ಮಾಡಿಸ್ಕೊಡಲ್ಲ. ಜೀವನ ಪರ್ಯಂತ ದೇವದಾಸ ಆಗಿರ್ತೀಯ. ಅಷ್ಟು ಮಾತ್ರ ಅಲ್ಲ, ನನ್ನ ಇಡೀ ಆಸ್ತಿನ ನಿರೋಷ ಹೆಸರಿಗೆ ಬರೀತೀನಿ. ಅಂದ್ರೆ ನಾನು ಅಮ್ಮ ನಿಮ್ಗೆ ಏನು ಅಲ್ವಾ? ನನ್ನ ದಾರಿಗೆ ಅಡ್ಡ ಬಂದ್ರೆ ಮಗ ಅಂತನೂ ನೋಡಲ್ಲ, ಹೆಂಡತಿ ಅಂತನೂ ನೋಡಲ್ಲ. ನಾನು ಹೇಳೋ ಮಾತು ಕೇಳಿದ್ರೆ ನಿನಗೆ ಒಳ್ಳೇದು. ಅರ್ಪಿತಾಗೆ ಬೇರೆ ಜಾಗ ಕೊಡಿಸ್ತೀನಿ. ಈ ವಿಷಯದಲ್ಲಿ ಜಾಸ್ತಿ ಇಂಟರ್ಫೇರ್ ಆಗೋಕೆ ಹೋಗ್ಬೇಡ. ಇಂಟರ್ಫೇರ್ ಆದ್ಯೋ ನಿನ್ನ ಮೇನ್ ಸ್ವಿಚ್ಚು ಸಾಕ್ಷಿ. ಜೀವನ ಪರ್ಯಂತ ಆ ಸಾಕ್ಷಿ ನಿನಗೆ ಸಿಗದೇ ಇರೋ ಹಾಗೆ ಮಾಡ್ತೀನಿ. ಬಿ ಕೇರ್ಫುಲ್. ಈಗ ಫೋಟೋನ ಡಿಲೀಟ್ ಮಾಡು.